ಈ ಸಂಸ್ಥೆಯಲ್ಲಿ ಒಂದು ಪೋಸ್ಟ್ ಖಾಲಿ ಇದೆ, ನೀವು ಆ ಜವಾಬ್ದಾರಿನ ತಗೊಳ್ತೀರಾ? ಜವಾಬ್ದಾರಿನ? ಅದು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ನೀವು ಟೇಕ್ ಓವರ್ ಮಾಡಬೇಕು. ಸ್ನೇಹಿತರೆ, ಇನ್ನು ನಿಮ್ಮನ್ನ ಕಾಯ್ತದೆ ಆ ಸ್ಪೆಷಲ್ ಗೆಸ್ಟ್ ಬೇರೆ ಯಾರು ಅಲ್ಲ, ನಮ್ಮ ಭಾಗ್ಯ. ಏನು ಭಾಗ್ಯ ಡೊನೇಷನ್ ಕೊಟ್ಟಿದ್ದಾಳ? ಅದು 25 ಲಕ್ಷ. ಹೌಕಮ್? ನಿನ್ನೆ ಅಷ್ಟೇ ಬ್ರದರ್ ಭಾಗ್ಯ ಹಣ ಎಲ್ಲ ವಾಪಸ್ ಕೊಟ್ಲು ಅಂತ ಹೇಳಿದ್ರು. ಮತ್ತೆ ಡೊನೇಟ್ ಮಾಡೋಕೆ ಇಷ್ಟೊಂದೆಲ್ಲ ಹಣ ಎಲ್ಲಿಂದ ಸಿಕ್ತು ಇವಳಿಗೆ? ಇದನ್ನ ನೋಡಕ್ ಇಲ್ಲಿಗೆ ಬರ್ಬೇಕಾಗಿತ್ತ ನಾನು? ಭಾಗ್ಯ ಅವರೇ, ಪ್ಲೀಸ್ ಕಮ್ ಆನ್ ಸ್ಟೇಜ್. ಹಾಗೆ ಐ ರಿಕ್ವೆಸ್ಟ್ ಅಪ್ಪ ಮತ್ತೆ ನಮ್ಮ ಟ್ರಸ್ಟ್ ನ ಮೆಂಬರ್ಸ್ ಎಲ್ಲರೂ ವೇದಿಕೆ ಮೇಲೆ ಬಂದು ಭಾಗ್ಯ ಅವರಿಗೆ ಸನ್ಮಾನ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಭಾಗ್ಯ, ಎಲ್ಲರೂ ನಿನ್ನೆ ನೋಡ್ತಾ ಇದ್ದಾರೆ, ಹೋಗು ಕರೀತಾ ಇದ್ದಾರಲ್ಲ. ಅಲ್ಲ ಅದು ನಾನು ಅಯ್ಯೋ ದೇವ್ರೆ, ಎಂತ ಧರ್ಮ ಸಂಕಟ ತಂದಿಟ್ರಲ್ಲ ಇವರು. ಏನ್ ಮಾಡೋದೀಗ? ಕಾಮತ್ ಮಾವ ಇಲ್ಲದೇ ಇದ್ದಿದ್ರೆ ಇಲ್ಲಿಂದ ಹೊರಗೆ ಓಡೋಗ್ತಿದ್ದೆ. ಅವರಿಗೆ ಮೊದ್ಲೇ ನನ್ ಮೇಲೆ ಕೋಪ ಇದೆ. ಹಿಂಗ್ ನಾನ್ ಸ್ಟೇಜ್ ಮೇಲೆ ಹೋಗ್ದಿದ್ರೆ ಇನ್ನಷ್ಟು ಕೋಪ ಮಾಡ್ಕೊಳ್ತಾರೆ. ಏನ್ ಮಾಡ್ಲಿ ದೇವ್ರೆ? ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಮಹಾತ್ಮರಾಗೋದು ಅಂದ್ರೆ ಇದೆ ಅತ್ತೆ. ಒಂದು ಪೈಸೆ ಕೈಯಿಂದ ಹಾಕಿಲ್ಲ. ನಮ್ಮ ಹಣ ನಮ್ಗೆ ಕೊಟ್ಟು ದೊಡ್ಡದಾಗಿ ನಾಚಿಕೆಯಿಂದ ಸನ್ಮಾನ ಮಾಡಿಸ್ಕೊತಾ ಇದ್ದಾಳೆ. Meenakshi, bye.
ಪ್ಲೀಸ್ ಸಿಟ್ ಡೌನ್, ಪ್ಲೀಸ್ ಸಿಟ್ ಡೌನ್. ಎಲ್ಲರೂ ದಯವಿಟ್ಟು ಕೂತ್ಕೊಳ್ಳಿ. ಎಲ್ರಿಗೂ ಧನ್ಯವಾದ. ಈಗ ಡೋನರ್ ಬಗ್ಗೆ ಒಂದೆರಡು ಮಾತುಗಳನ್ನ ಆಡೋದಕ್ಕೆ ನಮ್ಮ ತಂದೆಯವ್ರನ್ನ ಕೇಳ್ಕೊತಾ ಇದ್ದೀನಿ. ಕೊಟ್ಟಿರೋ 25 ಲಕ್ಷಕ್ಕೆ 25 ಕೋಟಿ ಕೊಟ್ಟಿರೋ ತರ ಆಡ್ತಿದ್ದಾಳೆ. ಕೊಟ್ಟಿರೋ 25 ಲಕ್ಷಕ್ಕೆ 25 ಕೋಟಿ ಕೊಟ್ಟಿರೋ ತರ ಆಡ್ತಾರೆ. ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಸಹಜವಾಗಿ ಬಹಳ ಜನಕ್ಕೆ ಬಂದಿರಬಹುದು. ಅದು ನಿಜಾನೇ. ಇನ್ನು ಕೆಲವರಿಗೆ ಈ ಹೆಣ್ಮಗಳು 25 ಲಕ್ಷ ರೂಪಾಯಿನ ಯಾಕೆ ಡೊನೇಟ್ ಮಾಡಿದ್ಲು ಅಂತ ಮನಸ್ಸಿಗೆ ಅನ್ಸಿರ್ಬೋದು. ಅದು ಸಹಜನೇ. ಅರೆ ಏನ್ ಇವ್ರು ನನ್ ಮನ್ಸಿನಲ್ಲಿರೋ ಮಾತನ್ನ ಹಾಳೆ ಮೇಲೆ ಬರೆದು ಕೊಟ್ಟ ಹಾಗೆ ಹೇಳ್ತಿದಾರಲ್ಲ. ನಿಮ್ಮ ಮನಸ್ಸಿನಲ್ಲಿ ಎದ್ದಿರೋ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಒಂದೇ. ಆ ಉತ್ತರ ವೇದಿಕೆ ಮೇಲೆ ಕೂತಿದೆ. ಆ ಉತ್ತರನೇ ಈ ಭಾಗ್ಯ. ನೋಡಿ ಭಾಗ್ಯ, ಇದೇ ನಮ್ಮ NGO, ಎಜುಕೇಶನಲ್ ಟ್ರಸ್ಟ್, ಮನೆ ಎಲ್ಲ. ಹೆಸರು ತುಂಬಾನೇ ಚೆನ್ನಾಗಿದೆ ಆದಿಯವರೇ. ತೊಟ್ಟಿಲು ಚಾರಿಟಬಲ್ ಟ್ರಸ್ಟ್. ಭಾಗ್ಯ, ಇದು ಬರೀ ಒಂದು ಟ್ರಸ್ಟ್ ಅಷ್ಟೇ ಅಲ್ಲ. ಹೆಸರಿನ ಹಾಗೆ ಮಕ್ಕಳನ್ನ ಹಾಯಾಗಿರಿಸೋ ಒಂದು ತೊಟ್ಲು. ನಿಮ್ಗೆ ಗೊತ್ತಿರೋ ಹಾಗೆ ಎಷ್ಟೇ ಸಮಾಧಾನ ಮಾಡಿದ್ರು ಅಳುವನ್ನ ನಿಲ್ಲಿಸದೇ ಇರೋಂಥ ಮಗು ಹೇಗೆ ತೊಟ್ಲಲ್ಲಿ ಹಾಕಿದ ತಕ್ಷಣನೇ ನಗನಗ್ತಾ ನಿದ್ರೆಗೆ ಜಾರುತ್ತೋ, ಹಾಗೆ ಅವ್ರವ್ರ ಮನೆಗಳಲ್ಲಿ ಏನೇ ಕಷ್ಟ ನೋವಿದ್ರು ಇಲ್ಲಿಗೆ ಬಂದ ತಕ್ಷಣ ಅದೆಲ್ಲವನ್ನ ಮರೆಸಿ ಆ ಮಕ್ಕಳನ್ನ ಖುಷಿಯಾಗಿರ್ಸೋದೆ ನಮ್ಮ ಜವಾಬ್ದಾರಿ. ಅಷ್ಟೇ ಅಲ್ಲ ಭಾಗ್ಯ, ಪ್ರತಿದಿನ ಸ್ಕೂಲಿಗೆ ಬಾ, ಓದು, ಎಕ್ಸಾಮ್ ಬರಿ, ಒಳ್ಳೆ ಮಾರ್ಕ್ಸ್ ಬಂದ್ರೆ ಪಾಸು, ಇಲ್ಲ ಅಂತಂದ್ರೆ ಗೇಟ್ ಪಾಸ್ ಅನ್ನೋ ಕಾನ್ಸೆಪ್ಟ್ ಇಲ್ಲಿಲ್ಲ. ಇಲ್ಲಿ ಬರೀ ಪುಸ್ತಕದ ಪಾಠ ಅಷ್ಟೇ ಅಲ್ಲ, ಜೀವನದ ಪಾಠನೂ ಕಲಿಸ್ತೀವಿ. ಆದಿಯವರೇ, ಇವಾಗಿನ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಈ ತರ ಎಜುಕೇಶನಲ್ ಸಿಸ್ಟಮ್ ಬಗ್ಗೆ ನಾನು ಎಲ್ಲೂ ಕೇಳೇ ಇಲ್ಲ. ಎಲ್ಲರೂ ಕಾಂಪಿಟಿಷನ್ಗೆ ರೆಡಿ ಆಗು ಅಂತ ಹೇಳ್ತಾರೆ, ಆದ್ರೆ ಇಲ್ಲಿ ಕಾಂಪಿಟಿಷನ್ಗೆ ಹೇಗೆ ರೆಡಿ ಆಗ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ. ಅದೇ ವ್ಯತ್ಯಾಸ. ಭಾಗ್ಯ, ಮನೆಯಲ್ಲಿ ಅನಾನುಕೂಲ ಇದ್ದು ಸ್ಕೂಲ್ಗೆ ಹೋಗಕ್ ಆಗದೆ ಇರೋ ಮಕ್ಕಳಿಗೆ ನಾವು ಇಲ್ಲೇ ವಸತಿ ಕೊಟ್ಟು ನೋಡ್ಕೋತೀವಿ. ಹಾಗೆ ಬೇರೆ ಬೇರೆ ದೂರಗಳಿಂದ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಬಂದಿರ್ತಾರೆ ನೋಡಿ, ಅವರು ತಮ್ಮ ಮಕ್ಕಳನ್ನ ಓದ್ಸಕ್ ಆಗದೆ ಅಲ್ಲೇ ಆಟ ಆಡಕ್ ಬಿಟ್ಬಿಟ್ಟಿರ್ತಾರೆ. ಅಂಥ ಮಕ್ಕಳನ್ನ ಕರ್ಕೊಂಡ್ಬಂದು ನಾವಿಲ್ಲಿ ಎಜುಕೇಶನ್ ಕೊಡ್ತೀವಿ. ಸಂಜೆ ಕೆಲಸ ಆದ್ಮೇಲೆ ಆ ವರ್ಕರ್ಸ್ ಬಂದು ತಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ. ಯಾವ ಮಕ್ಕಳು ಪರಿಸ್ಥಿತಿಯಿಂದಾಗಿ ಶಿಕ್ಷಣ ವಂಚಿತರಾಗಬಾರ್ದು ಅನ್ನೋದು ನಮ್ಮ ಆಶಯ. ಹಾಯ್, ಚೆನ್ನಾಗಿ ಓದ್ಕೊಳ್ರಿ. ತುಂಬಾನೇ ಒಳ್ಳೆ ವಿಚಾರ ಆದಿಯವರೇ. ನೀವು ಇದನ್ನೆಲ್ಲ ತುಂಬಾ ಸರಳವಾಗಿ ಹೇಳ್ತಿದ್ದೀರಿ, ಆದ್ರೆ ಇದ್ಯಾವುದು ಸಾಮಾನ್ಯವಾದ ವಿಷಯ ಅಲ್ಲ. ಎಷ್ಟೇ ದುಡ್ಡಿದ್ರು ಇವತ್ತು ನಾವು ಚೆನ್ನಾಗಿರ್ಬೇಕು, ನಮ್ಮ ಮನೆಯವ್ರು ಚೆನ್ನಾಗಿರ್ಬೇಕು ಅಂತ ಮಾತ್ರ ಹೇಳ್ತಾರೆ. ಅಂಥದ್ರಲ್ಲಿ ನೀವು ಬೇರೆಯವ್ರು ಚೆನ್ನಾಗಿರ್ಲಿ, ಬೇರೆಯವ್ರ ಮಕ್ಳು ಚೆನ್ನಾಗಿರ್ಲಿ ಅಂತ ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ ಆದಿಯವರೇ, ನೀವು ನಿಜವಾಗ್ಲೂ ತುಂಬಾನೇ ಗ್ರೇಟ್. ನೋ ಭಾಗ್ಯ, ಹಾಗನ್ಬೇಡಿ. ಇದೆಲ್ಲ ಮಾಡೋದಕ್ಕೆ ಸ್ಫೂರ್ತಿ ಏನ್ ಗೊತ್ತಾ? ನಿಮ್ಗೆ ಗೊತ್ತಾ, ನಮ್ಮ ಟ್ರಸ್ಟ್ಗೆ ಬೇರೆ ಬೇರೆ ಸ್ಕೂಲ್ಗಳಿಂದ ರಿಕ್ವೆಸ್ಟ್ಗಳು ಬರ್ತಾನೆ ಇರುತ್ತೆ. ಹಾಗೆ ಒಂದು ಸ್ಕೂಲಿಂದ ಯೂನಿಫಾರ್ಮ್ಸ್ ಕೇಳ್ತಾರೆ, ಕೆಲವು ಸ್ಕೂಲ್ಗಳಿಂದ ಚಳಿಗಾಲದಲ್ಲಿ ಸ್ವೆಟರ್ಸು, ಸ್ಕೂಲ್ ಬ್ಯಾಗ್ಸು, ಹೀಗೆ ಬೇರೆ ಬೇರೆ ಬೇಡಿಕೆಗಳು ಬರ್ತಾನೆ ಇರುತ್ತೆ. ನಾವು ನಮ್ಮ ತೊಟ್ಟಿಲು ಚಾರಿಟಬಲ್ ಟ್ರಸ್ಟ್ ಇಂದ ಅದನ್ನ ಈಡೇರಿಸ್ತಾ ಇರ್ತೀವಿ, ಕಳಿಸ್ಕೊಡ್ತಾ ಇರ್ತೀವಿ. ಹೀಗೆ ಒಂದಿನ ಒಂದು ಸ್ಕೂಲಿಂದ ಜಾಮಿಟ್ರಿ ಬಾಕ್ಸ್ಗಳಿಗೆ ಬೇಡಿಕೆ ಬಂತು. ನಾವು ಕಳಿಸ್ಕೊಟ್ವಿ. ಆವತ್ತು ನಾನು ಆ ಸ್ಕೂಲ್ಗೆ ಹೋದೆ. ಭಾಗ್ಯವ್ರೆ, ಆ ಜಾಮಿಟ್ರಿ ಬಾಕ್ಸ್ ಅನ್ನ ಪಡ್ಕೊಂಡಂತ ಮಕ್ಕಳ ಮುಖ ನೋಡ್ಬೇಕು, ಅವ್ರ ಖುಷಿ ನೋಡ್ಬೇಕು, ಎಷ್ಟು ಸಂತೋಷವಾಗಿದ್ರು ಗೊತ್ತಾ?
ಅಲ್ಲ ಅವ್ರಿಗೇನೋ ದೊಡ್ಡ ಅವಾರ್ಡ್ ಸಿಕ್ಕಿದ್ಯೇನೋ ಅನ್ನೋಷ್ಟು ಖುಷಿಯಾಗಿದ್ರು. ಆ ಸ್ಮೈಲು, ಆ ಮಕ್ಕಳ ಸ್ಮೈಲ್ ನೋಡಿದ ಮೇಲೆ ಅಂತ ಸ್ಮೈಲ್ ಇನ್ನೆಲ್ಲೂ ನೋಡಕ್ ಸಾಧ್ಯ ಇಲ್ಲ ಅನ್ಸ್ತು. ಅವತ್ತೇನಾದ್ರೂ ನಾನು ಅಲ್ಲಿ ಹೋಗದೆ ಇದ್ದಿದ್ರೆ ಅಂತ ಬ್ಯೂಟಿಫುಲ್ ಮೊಮೆಂಟ್ ನ ಮಿಸ್ ಮಾಡ್ಕೊಂಡ್ಬಿಡ್ತಿದ್ದೆ ಅಲ್ವಾ ಭಾಗ್ಯ? ಅಂತ ಬ್ಯೂಟಿಫುಲ್ ಮೊಮೆಂಟ್ಸೇ ಇದೆಲ್ಲ ಮಾಡೋದಕ್ಕೆ ಸ್ಫೂರ್ತಿ. ದೇವ್ರೆ, ನಿಮ್ ಮಾತಲ್ಲೇ ಅರ್ಥ ಆಗ್ತಿದೆ ನಿಮ್ಗೆ ಇದೆಲ್ಲ ಎಷ್ಟು ಖುಷಿ ಕೊಡ್ತಿದೆ ಅಂತ. ಎಷ್ಟು ಮುಗ್ಧತೆಯನ್ನ ಮಾತಾಡ್ತಿದ್ದೀರಿ ನೀವು. ಆದ್ರೆ ಮಾಡ್ತಾ ಇರೋ ಕೆಲಸ ಮಾತ್ರ ತುಂಬಾನೇ ದೊಡ್ಡದು. ಇದು ದೊಡ್ಡ ಕೆಲಸ ಅಂತ ಆದ್ರೆ ನೀವು ದೊಡ್ಡ ಕೆಲಸ ಮಾಡಿದಿರಲ್ವಾ? ನಾನಾ? ಹಾ, ಅಷ್ಟು ದೊಡ್ಡ ಅಮೌಂಟ್ ನ ಡೊನೇಟ್ ಮಾಡಿದಿರಲ್ಲ. ಸರಿ ಹೋಯ್ತು ಆದಿಯವ್ರೆ, ಹೀಗೆ ಒಬ್ರನ್ನೊಬ್ರು ಹೊಗಳ್ತಾ ಕೂತ್ಕೊಂಡ್ರೆ ಈ ಮಾತು ಮುಗಿಯೋದೇ ಇಲ್ಲ. ಹೌದು. ಭಾಗ್ಯ, ಒಂದ್ ಮಾತು ಹೇಳಿ, ಎಲ್ರಿಗೂ ಸಹಾಯ ಮಾಡೋ ಈ ಟ್ರಸ್ಟೇ ಸಮಸ್ಯೆನೇ ಎದುರಿಸ್ತಾ ಇದೆ ಅಂತಂದ್ರೆ ನೀವು ಏನು ಮಾಡದೆ ಸುಮ್ಮನೆ ಇರ್ತೀರಾ? ಸಮಸ್ಯೆನಾ? ಏನ್ ಸಮಸ್ಯೆ ಆದಿಯವ್ರೆ? ಹೇಳ್ತೀನಿ, ನೀವು ಮೊದಲು ಹೇಳಿ, ಸಹಾಯ ಮಾಡ್ತಿರೋ ಇಲ್ವೋ? ಅಯ್ಯೋ, ನೀವು ಮೊದ್ಲು ಸಮಸ್ಯೆ ಏನು ಅಂತ ಹೇಳಿ. ನನ್ನಿಂದ ಆಗೋದೇನಾದ್ರೂ ಇದ್ರೆ ಖಂಡಿತ ಮಾಡೇ ಮಾಡ್ತೀನಿ. ಯಾವುದೇ ಸಮಸ್ಯೆ ಬಂದಾಗ ನೀವು ತಗೊಳ್ಳೋ ನಿರ್ಧಾರ, ನೀವು ಯೋಚನೆ, ಇದೆಲ್ಲವನ್ನ ನೋಡಿದಾಗ ನೀವೇ ಇದಕ್ಕೆ ಸೂಟಬಲ್ ಅಂತ ನನಗನ್ನಿಸ್ತಾ ಇದೆ. ಈ ಸಂಸ್ಥೆಯಲ್ಲಿ ಒಂದು ಪೋಸ್ಟ್ ಖಾಲಿ ಇದೆ, ನೀವು ಆ ಜವಾಬ್ದಾರಿನ ತಗೊಳ್ತೀರಾ? ಜವಾಬ್ದಾರಿನ? ಅದು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ನೀವು ಟೇಕ್ ಓವರ್ ಮಾಡಬೇಕು.